ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸದಲ್ಲಿ ಈ 3 ಕೆಲಸಗಳನ್ನು ತಪ್ಪದೇ ಮಾಡ್ರಿ. ನಿಮ್ಮ ಜೀವನದಲ್ಲಿ ಬಂದೊದಗುವಂತಹ ಸರ್ವ ಸಮಸ್ಯೆಗಳಿಗೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನ ಇಡಬಹುದು. ಹಾಗಿದ್ರೆ ಆ 3 ಕೆಲಸಗಳು ಯಾವ್ಯಾವು ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋವನ್ನ ಕಳೆದು ಹೋಗೋಕ್ಕಿಂತ ಮುಂಚೆ ಸೇವ್ ಮಾಡಿಕೊಡ್ರಿ. ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡ್ರಿ. ಮೊದಲನೇ ಕೆಲಸ, ಮಹಾಲಕ್ಷ್ಮಿಗೆ ಪ್ರತಿ ಶುಕ್ರವಾರ ಈ ಅಧಿಕ ಮಾಸದಲ್ಲಿ ಬರುವಂತಹ 4 ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರದಿಂದ ಕುಂಕುಮಾರ್ಚನೆಯನ್ನ ಮಾಡಿದ್ರೆ ಮನೆಯಲ್ಲಿರುವಂತಹ ಹಣ ಮತ್ತು ಮಹಾಲಕ್ಷ್ಮಿ ಅನ್ನುವಂಥದ್ದು ಸ್ಥಿರವಾಗಿರುತ್ತೆ. ಸಂಪಾದನೆ ಮಾಡಿದಂತಹ ದುಡ್ಡು ಸ್ಥಿರವಾಗಿ ನಿಲ್ಲೋದಕ್ಕೆ ಅನುಕೂಲಕರ ಆಗತ್ತೆ. ಎರಡನೇದು, ನದಿ ಸ್ನಾನ, ಹರಿಯೋ ನದಿಯಲ್ಲಿ ಸ್ನಾನ ಮಾಡಿ ಅನ್ನದಾನವನ್ನ ಮಾಡಿ ಬಂದ್ರೆ ನಿಮ್ಮ ಪೂರ್ವ ಜನ್ಮದ ಕರ್ಮವೂ ಕೂಡ ತೀರುತ್ತೆ. ಜನ್ಮ ಜನ್ಮದಲ್ಲಿ ಬರುವಂತಹ ಸಾಕಷ್ಟು ಶಾಪಗಳನ್ನು ಕೂಡ ಕಳೆದುಕೊಳ್ಳೋದಕ್ಕೆ ಈ ಅಧಿಕ ಮಾಸ ತುಂಬಾ ಉಪಯೋಗ ಆಗಿರುತ್ತೆ. ಕೊನೆಯದು ಮತ್ತು ಮೂರನೇ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಹತ್ತಿರದಲ್ಲಿ ಯಾವ್ದಾದ್ರು ದೇವಿ ದೇವಸ್ಥಾನ ಇದ್ರೆ ಗೋಧಿ ಹಿಟ್ಟಿನ ತಂಬಿಟ್ಟು ಅಂದ್ರೆ ಗೋಧಿ ಹಿಟ್ಟಿನ ಜೊತೆಗೆ ಬೆಲ್ಲವನ್ನ ಸೇರಿಸಿ ಆ ಹಿಟ್ಟಲ್ಲಿ ಮಾಡಿರುವಂತಹ ಹಣತೆಯಲ್ಲಿ ದೀಪವನ್ನ ಅಂದ್ರೆ ತುಪ್ಪದ ಕಡಲೆ ಬತ್ತಿ ದೀಪವನ್ನ ಹಚ್ಚಿ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಬಂದೊದಗುವಂತಹ ನಾನಾ ಕಷ್ಟಗಳಿಗೆ ಪರಿಹಾರನೂ ಇರುತ್ತೆ. ಜೊತೆಗೆ ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಅಡೆತಡೆ ಉಂಟಾಗ್ತಾ ಇದ್ರೆ ಆ ಕೆಲಸ ಸುಗಮವಾಗಿರುತ್ತೆ.